ಸ್ಪೋರ್ಟ್ಸ್ ಸಿಟಿ ಆಗ್ತಿದೆ ಶೈಕ್ಷಣಿಕ ನಗರಿ ತುಮಕೂರು. ಇಂದಿನಿಂದ ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ ಟ್ರೈನಿಂಗ್ ಶುರು. ಹುಟ್ಟು ಹಾಕಿ ದೋಣಿ ಸಾಗಿಸಿದ ಕ್ರೀಡಾಪಟುಗಳು. ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಕ್ರೀಡಾಕೂಟ ಮುಗಿದ ಮೇಲೆ ಒಂದೊಂದೇ ಸ್ಪೋರ್ಟ್ಸ್ ಅಕಾಡೆಮಿಗಳು ತಲೆ ಎತ್ತಿದ್ದು ಮಾರ್ಚ್ ತಿಂಗಳ 15ರಂದು ಗೃಹ ಸಚಿವರು ಅಮಾನಿಕೆರೆಯಲ್ಲಿ ಉದ್ಘಾಟನೆ ಮಾಡಿದ್ದ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಇಂದಿನಿಂದ ಕಯಾಕಿಂಗ್ ಹಾಗೂ ಕ್ಯಾನೋಯಿಂಗ್ ಕೋಚಿಂಗ್ ಶುರುವಾಗಲಿದೆ. ಹೌದು, ತುಮಕೂರಿನ ಅಮಾನಿಕೆರೆಯಲ್ಲಿ ಜಿಲ್ಲಾಡಳಿತ ಮತ್ತು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಾಟರ್ ಸ್ಪೋರ್ಟ್ ಅಕಾಡೆಮಿ ಸ್ಥಾಪನೆವಾಗಿದ್ದು ಮಾರ್ಚ್ 15ರಂದು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದರು. ಇದೀಗ ತುಮಕೂರು ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕೋಚಿಂಗ್ ಶುರುವಾಗಿದ್ದು ಕ್ರೀಡಾಪಟುಗಳು ಕ್ರೀಡೆಯ ತಯಾರಿಯಲ್ಲಿ ತೊಡಗಿದ್ದಾರೆ. ಇನ್ನು ಸುಮಾರು 18ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಬೆಂಗಳೂರಿನಿಂದ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಮತ್ತು ಕ್ಯಾನೋಯಿಂಗ್ ತರಬೇತಿ ಪಡೆಯುವುದಕ್ಕೆ ಬೇಸಿಗೆ ಶಿಬಿರಕ್ಕೆ ಬಂದಿದ್ದು ಈಗಾಗಲೇ ಇಂದಿನಿಂದ ಕಯಾಕಿಂಗ್ ಮತ್ತು ಕ್ಯಾನೋಯಿಂಗ್ ತರಬೇತಿ ಕ್ರೀಡಾಪಟುಗಳಿಗೆ ಶುರುವಾಗಲಿದೆ. ಇದನ್ನ ವಾಟರ್ ಸ್ಪೋರ್ಟ್ ಅಕಾಡೆಮಿ ಮುಖ್ಯಸ್ಥರು ನಡೆಸ್ತಾ ಇದ್ದು ಅಂತಾರಾಷ್ಟ್ರೀಯ ತರಬೇತುದಾರರನ್ನ ಕೂಡ ಇಲ್ಲಿಗೆ ಕಳುಹಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ತುಮಕೂರಿನ ಮಕ್ಕಳಿಗೂ ಕೂಡ ವಾಟರ್ ಸ್ಪೋರ್ಟ್ಸ್ ತರಬೇತಿ ಶುರು ಮಾಡಲಿದ್ದೇವೆ ಅಂತ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 15 ಇದನ್ನು ನಾವು ಉದ್ಘಾಟನೆ ಮಾಡಿದ್ವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇದನ್ನು ಉದ್ಘಾಟನೆ ಮಾಡಿದರು. ಮತ್ತು ಥ್ಯಾಂಕ್ಸ್ ಟು ದಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್, ಕಯಾಕಿಂಗ್ ಆ್ಯಂಡ್ ಕ್ಯಾನೋಯಿಂಗ್ ಅಸೋಸಿಯೇಷನ್ ಕ್ಯಾಪ್ಟನ್ ದಿಲೀಪ್ ಅವರು ಈಗ ಒಂದು ಟ್ರೈನರ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ 18 ಸ್ಟೂಡೆಂಟ್ಸ್ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿನೇ ಇದ್ದು ಇಲ್ಲಿ ನೆಕ್ಸ್ಟು 2 ಮಂತ್ಸ್ ಇಲ್ಲಿಯೇ ಇದ್ದು ಟ್ರೈನಿಂಗ್ ಮಾಡ್ತಾರೆ. ಸೊ ವಾಟರ್ ಅಕಾಡೆಮಿ ಈಸ್ ಅಫಿಷಿಯಲಿ ಇನಾಗ್ರೇಟೆಡ್ ಟುಡೇ. ಸೊ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತ ಮಕ್ಕಳು ಹೇಳ್ತಾಯಿದ್ರು. ಕಮಿಂಗ್ ಡೇಸಲ್ಲಿ ನಮ್ಮ ತುಮಕೂರಲ್ಲಿ ಇರುವ ಯುವಕರು ಕೂಡ ಈ ಒಂದು ಸ್ಪೋರ್ಟ್ಸಲ್ಲಿ ಟ್ರೈನಿಂಗ್ ಆಗಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಅದರದ್ದು ಕೂಡ ಡೀಟೇಲ್ಸ್ ನಾವು ಸದ್ಯದಲ್ಲಿನೇ ನಾವು ಕೊಡ್ತೀವಿ. ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒಂದು ಲೇಕ್ ಇದೆ ಮತ್ತು ಆ ಲೇಕಲ್ಲಿ ನೀರು ಚೆನ್ನಾಗಿದೆ. ವಿ ಶುಡ್ ಕೀಪ್ ದ ಲೇಕ್ ಅಲೈವ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ವಾಟರ್ ಸ್ಪೋರ್ಟ್ಸು, ಫ್ಲೋಟಿಂಗ್ ರೆಸ್ಟೋರೆಂಟ್, ಜಿಪ್ ಲೈನು ಎಲ್ಲ ಮಾಡಿದ್ವಿ. ಮತ್ತು ಇವತ್ತು ಕೆನೋಯಿಂಗ್ ಆ್ಯಂಡ್ ಕಯಾಕಿಂಗ್ ಅಕಾಡೆಮಿ ಕೂಡ ಅಫಿಷಿಯಲಿ ಪ್ರಾರಂಭ ಆಗಿದೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ವಾಕಿಂಗ್ ಬರೋರೆಲ್ಲ ಕೂಡ ಇವತ್ತು ಸುಮಾರು ಒಂದು 20 ಜನ ನೋಡ್ಕೊಂಡು ಹೋಗಿದ್ದಾರೆ. ಅವರು ಮಕ್ಕಳು ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮದು ಇದು. ಇನ್ನು ತರಬೇತುದಾರ ಮಹೇಶ್ ಮಾತನಾಡಿ, ನಮಗೆ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡುವುದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಧನ್ಯವಾದ ತಿಳಿಸ್ತೇವೆ. ನಾವು ಸುಮಾರು ದಿನಗಳಿಂದ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಆದರೆ ಅಲ್ಲಿ ನಮಗೆ ಸೂಕ್ತ ವಾತಾವರಣ ಇರಲಿಲ್ಲ. ಆದರೆ ತುಮಕೂರಿನ ಅಮಾನಿಕೆರೆಯಲ್ಲಿ ಒಳ್ಳೆಯ ಅವಕಾಶ ಇದೆ, ವಾತಾವರಣವಿದೆ. ಇಲ್ಲಿ ಸುಮಾರು 1.5 ತಿಂಗಳು ಅಭ್ಯಾಸ ಮಾಡಿ ಪಂದ್ಯ ಸಿದ್ಧತೆ ನಡೆಸ್ತೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಮಕ್ಕಳಿಗೂ ಕ್ರೀಡಾಪಟುಗಳಿಗೂ ಅವಕಾಶ ಕಲ್ಪಿಸ್ತೇವೆ ಅಂದರು. ನಮ್ಮದು ಕಯಾಕಿಂಗ್ ಕ್ಯಾನೋಯಿಂಗ್ ಅಸೋಸಿಯೇಷನ್ ಮೈನ್ ಕ್ಲಬ್ ಬಂದು ನಮ್ಮ ಯಲಮಲ್ಲಪ್ಪ ಶೆಟ್ಟಿ ಲೇಕ್ ಬ್ಯಾಂಗ್ಳೂರಿನ ಹತ್ರ ಇದೆ. ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾಕೆಂದರೆ ಅದು ಫುಲ್ ವೀಡ್ಸ್ ಎಲ್ಲ ಕವರ್ ಆಗಿದೆ. ಅದಕ್ಕೂ ಬಂದು ಇಲ್ಲಿ DC ಮೇಡಮ್, ಉಮೇಶ್ ಸಾರು, ಮಿನಿಸ್ಟರ್ ಪರಮೇಶ್ವರ ಸರ್ ಅವರೆಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಅಕಾಡೆಮಿ ಓಪನ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಮ್ಮ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದೆ ಬೆಂಗಳೂರು ಮಕ್ಕಳು. ಆ್ಯಕ್ಚುಲಿ ನಮ್ಮದು ಕಾಂಪಿಟೇಷನ್ ಬಂದು June 12 to 14 ಛತ್ತೀಸ್ಗಢ ನ್ಯಾಷನಲ್ ಚಾಂಪಿಯನ್ಶಿಪ್ ಸಬ್ ಜೂನಿಯರ್ ಆ್ಯಂಡ್ ಜೂನಿಯರ್ ಅದಕ್ಕೂ ಪ್ರಿಪೇರ್ ಮಾಡಿದ್ದಕ್ಕೆ ಇಲ್ಲಿ ಬಂದಿದೆ. ಇವಾಗ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಇದು ತುಂಬ ಚೆನ್ನಾಗಿ ಲೇಕ್ ಇದೆ, ತುಂಬ ಅಕೊಮಡೇಷನ್, ಬಾಕಿ ಅಟ್ಮಾಸ್ಫಿಯರ್, ಬಾಕಿ ಬೋಟ್ ಶೆಡ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ಲೋಕಲ್ ತುಮಕೂರು ಮಕ್ಕಳಿಗೂ ಬಂದಿದ್ದರೆ ಟ್ರೈನಿಂಗ್ ಕೊಡೋಕ್ಕೆ ಒಂದು ಟೈಮ್ ನಮ್ಮ ಸೆಟ್ ಮಾಡಿ ಆಮೇಲೆ ಇನ್ಫಾರ್ಮ್ ಮಾಡಿಸ್ತೀನಿ. ನಾನು ಬಂದು ಇಂಡಿಯನ್ ಟೀಮ್ ಕೋಚ್ ಇದೆ ಲಾಸ್ಟ್ 5 years.
ನ್ಯಾಷನಲ್ ಟೀಮ್ ಕೋಚ್, ಕರ್ನಾಟಕ ಚೀಫ್ ಕೋಚ್ ಇದೆ ಇವಾಗ. ಇಲ್ಲಿ 1.5 ಮಂತ್ ನಮ್ಮದು ಸಮ್ಮರ್ ಕ್ಯಾಂಪ್ ಇದೆ. ಮಕ್ಕಳು ಯಾರ್ಯಾವುದು ಲೋಕಲ್ ಮಕ್ಕಳು ಬಂದಿದೆ ಟ್ರೈನಿಂಗ್ ಕೊಡೋದು ನಮ್ಮ ರೆಡಿ ಇದೆ. ಇನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಾತನಾಡಿ, ತುಮಕೂರಿನಲ್ಲಿ ನಮಗೆ ವಾಟರ್ ಸ್ಪೋರ್ಟ್ ಅಕಾಡೆಮಿ ಸ್ಥಾಪನೆ ಮಾಡುವುದಕ್ಕೆ ಒಪ್ಪಿಗೆ ನೀಡಿ ಸರ್ಕಾರ ಬೇಕಾದ ಸವಲತ್ತುಗಳನ್ನು ನೀಡಿದೆ. ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಇದನ್ನು ನಡೆಸ್ತಾ ಇರೋದು ನಮಗೆ ನಿಜಕ್ಕೂ ಖುಷಿ ಇದೆ. ಇದನ್ನ ತುಮಕೂರಿನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಿಳಿಸಿದ್ರು. ಏನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು 15/3/2026 ಕಯಾಕಿಂಗ್ ಮತ್ತು ಕೆನೋಯಿಂಗ್ ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿದ್ದು. ಅದರಂತೆ ಒಂದು ಸಮ್ಮರ್ ಕ್ಯಾಂಪ್ನ ಮಾಡಬೇಕು ಅಂತೇಳಿ ನಿರ್ದೇಶನ ನೀಡಿದರು. ಅದರಂತೆ ಇವತ್ತು ಅಧಿಕೃತವಾಗಿ ನಾವು ಒಂದು ಅಕಾಡೆಮಿಯಿಂದ ಸ್ಥಾಪನೆಯನ್ನು ಮಾಡಿ ಅಕಾಡೆಮಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು 2 ಅಥವಾ 3 ದಿನದ ಒಳಗೆ ನಮ್ಮ ಲೋಕಲ್ ಏನು ತುಮಕೂರು ಜನತೆಗೆ ಒಂದು ಟೈಮ್ ಶೆಡ್ಯೂಲನ್ನು ಫಿಕ್ಸ್ ಮಾಡಿಸಿ ಅವ್ರಿಗೂ ಸಹ ಒಂದು ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಅದನ್ನು ಅವಕಾಶವನ್ನು ಮಾಡಿಕೊಡ್ತೀವಿ. ಈಗ ಏನಂತಂದರೆ, ಈಗ ನಾವು ಏನು ಅಕಾಡೆಮಿನವರು ಸ್ಟೇಟ್ ಒಲಿಂಪಿಕ್ಸ್ ಆಯಿತು, ಒಲಿಂಪಿಕ್ಸ್ ಆದಮೇಲೆ ನಮ್ಮ ಅಮಾನಿಕೆರೆಯ ಒಂದು ಇದನ್ನು ಒಳ್ಳೆ ವಾತಾವರಣ ನೋಡಿ ಅವ್ರು ಇಲ್ಲೇ ಒಂದು ಅಸೋಸಿಯೇಷನ್ ಮಾಡಬೇಕು ಅಂತೇಳಿ ಅವರು ತುಂಬ ಇಷ್ಟಪಟ್ಟರು. ಆಮೇಲೆ ಸಾಕಷ್ಟು ಒಂದು ವಾಟರ್ ಗೇಮ್ಸ್ಗೆ ಇದು ಸಾಕಷ್ಟು ತುಂಬ ಚೆನ್ನಾಗಿ ಇದೆ ನಮ್ಮ ಅಮಾನಿಕೆರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅವಕಾಶ ಸಿಕ್ಕಿರೋದ್ರಿಂದ ನಾವು ಇದನ್ನು ಮುನ್ನಡೆಸೋದಕ್ಕೆ ನಮಗೂ ಸಹ ಒಂದು ಹೆಮ್ಮೆ ಅನಿಸುತ್ತೆ. ಏಕೆಂದರೆ ತುಮಕೂರು ಜನತೆಗೆ ಒಂದು ಅಭಿವೃದ್ಧಿ ಕಾರ್ಯವನ್ನು ನಾವು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಡಬೇಕಿತ್ತು. ಈ ಒಂದು ಅವಕಾಶ ಸಿಕ್ಕಿರೋದು ನಮಗೂ ಸಹ ಒಂದು ಹೆಮ್ಮೆ ವಿಷಯ. ಇದನ್ನು ಆದಷ್ಟು ಅದನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ನಾವು ಶ್ರಮವಹಿಸಿ ಒಂದು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ತುಮಕೂರಿನಲ್ಲಿ ದಿನೇ ದಿನೇ ಕ್ರೀಡೆಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದ್ದು, ಇಷ್ಟು ದಿನ ಶೈಕ್ಷಣಿಕ ನಗರ ಸ್ಮಾರ್ಟ್ ಸಿಟಿ ಆಗಿದ್ದ ತುಮಕೂರು ಇದೀಗ ಸ್ಪೋರ್ಟ್ಸ್ ಸಿಟಿ ಆಗುವುದಕ್ಕೆ ಸಜ್ಜಾಗಿದೆ. ಇಂದಿನಿಂದ ಕಯಾಕಿಂಗ್ ಮತ್ತು ಕ್ಯಾನೋಯಿಂಗ್ ತರಬೇತಿ ಶುರುವಾಗ್ತಾ ಇರೋದ್ರಿಂದ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯದಿಂದ ಹುಟ್ಟು ಹಾಕಿ ದೋಣಿಗಳನ್ನ ಮುನ್ನಡೆಸಿ ನೋಡುಗರ ಕಣ್ಮನ ಸೆಳೆದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.